ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ 24x7 ಅಂದರೆ ನಿರಂತರ 24 ತಾಸು ತ್ರಿವಳಿ ತಜ್ಞರು. ತ್ರಿವಳಿ ಅಂತಂದರೆ ಯಾವುದದು ಅಂದ್ರೆ ವಿಶೇಷವಾಗಿ ತಾಯಿ, ನವಜಾತ ಶಿಶು ಅವ್ರ ಜೊತೆಗೆ ಏನಪ್ಪ ಅಂತಂದ್ರೆ ಆ ಮಕ್ಕಳ ಉಳಿವಿಗಾಗಿ ಮಾಡುವಂಥದ್ದು ತ್ರಿವಳಿ ತಜ್ಞರು. ಅಂದರೆ ಸ್ತ್ರೀ ರೋಗ, ಅರವಳಿಕೆ ಮತ್ತು ಮಕ್ಕಳ ತಜ್ಞರು. ಸ್ತ್ರೀ ರೋಗ ತಜ್ಞರು ಆಗಿರಬೇಕು. ಅರವಳಿಕೆ ಅಂದ್ರೆ ಅವ್ರಿಗೆ ಬೂಲ್ ಕೊಡೋದು ಕರಿತೀವಿ ನಾವು, ಸುಂದ ಮಾಡೋದು ಅನ್ಬೋದು ನಾವು. ಒಂದು ಮಕ್ಕಳ ತಜ್ಞರು. ಇವರು 3 ಜನ 24x7 ಸಿಗಬೇಕು, ನಿರಂತರ ಇರಬೇಕು ಸರ್ಕಾರಿ ಆಸ್ಪತ್ರೆಗಳಲ್ಲೇ, ಅದು ತಾಲೂಕಾ ಮಟ್ಟದ ಆಸ್ಪತ್ರೆಗಳಲ್ಲಿ ಮಾಡಬೇಕನ್ನುವಂಥ 148 ಆಸ್ಪತ್ರೆಗೆ ಮಾಡಬೇಕಂತೇಳಿ ದಿನೇಶ್ ಗುಂಡೂರಾಯರು ಹೊರಟಿದ್ದಾರೆ. ಇದು ಭಾಳ ಅವಶ್ಯದ. ಯಾಕಂದ್ರೆ ಸರ್ಕಾರಿ ದವಾಖಾನೆಗಳು ವಿಶೇಷವಾಗಿ ಈಗಾಗಲೇ ಅಧ್ವಾನ ಎದ್ದು ಹೋಗಿರ್ತಾವೆ ಅನ್ನುವಂಥದ್ದು, ಅಲ್ಲಿ ವ್ಯವಸ್ಥೆ ಅಸ್ತವ್ಯಸ್ತ ಆಗಿರ್ತದೆ ಅನ್ನುವಂಥದ್ದು ಅನೇಕ ಆರೋಪ ಮಾಡ್ತಾ ಇರ್ತಾರೆ. ಅನೇಕ ರೋಗಿಗಳು ಈ ಸರ್ಕಾರಿ ಆಸ್ಪತ್ರೆಯಲ್ಲೇ ವ್ಯವಸ್ಥೆ ಇಲ್ಲ, ಸರಿ ಇಲ್ಲ ಅಂಥೇಳಿ ಪ್ರೈವೇಟ್ಗೆ ಹೋಗೋದನ್ನು ನೋಡಿದ್ದೀವಿ. ವಿಶೇಷವಾಗಿ ಲೋವರ್ ಮಿಡಲ್ ಕ್ಲಾಸ, ಒಂದು ಸ್ವಲ್ಪ ಮಿಡಲ್ ಕ್ಲಾಸ ಈ ಜನ ಹೆಚ್ಚಿಗೆ ಸರ್ಕಾರಿ ದವಾಖಾನೆಗೆ ಹೋಗೋದಪ್ಪ ಅಂದ್ರೆ ಬೇಡ ಅನ್ನುವಷ್ಟು ಮಟ್ಟಿಗೆ ಬಂದುಬಿಟ್ಟಿರ್ತಾರೆ. ಇನ್ನೇನೂ ಇಲ್ಲಪ್ಪ ನಮಗೆ, ಅಲ್ಲಿ ಇಲ್ಲಿ ಹಾದಿ ಬಿದ್ದು ಸಾಯಿಗೋದು, ಸರ್ಕಾರಿ ದವಾಖಾನೆಗೆ ಸತ್ರ ಅದು ಅನ್ನುವಂಥ ಮನೋಪಸ್ಥಿತಿಗೆ ಬಂದಂಥವ್ರು ಅಲ್ಲಿ ಹೋಗ್ತಾ ಇರ್ತಾರೆ ಸರ್ಕಾರಿ ದವಾಖಾನೆಗೆ. ಏನೋ ಒಂದಿಷ್ಟು ಅಲ್ಲೇ ಇಲ್ಲೇ ಒಂದಿಷ್ಟು ಚಲೋ ಒಳ್ಳೆ ಕೆಲಸಗಳು ಸರ್ಕಾರಿ ದವಾಖಾನೆಗಳು ಮಾಡ್ತಾ ಇದ್ದಾವೆ, ಇಲ್ಲ ಅಂತಲ್ಲ, ಸರ್ಕಾರಿ ಆಸ್ಪತ್ರೆಗಳು ಮಾಡ್ತಾ ಇದ್ದಾವೆ. ಆದರೆ ಯಾವ ಪ್ರಮಾಣದಲ್ಲಿ ಮುಟ್ಟಬೇಕಾಗಿತ್ತು, ಮಾಡಬೇಕಾಗಿತ್ತು, ಅದು ಇಲ್ಲ ಅನ್ನೋದು ಆರೋಪ ಅಂತ ಇದ್ದೇ ಇರ್ತದೆ. ಈಗೇನೋ 24x7 ಅಂದರೆ ಈ ಸ್ತ್ರೀ ರೋಗ ತಜ್ಞರು, ಅರವಳಿಕೆ ತಜ್ಞರು, ಮಕ್ಕಳ ತಜ್ಞರು 24 ತಾಸು ಸಿಗುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ತಾಲೂಕು ಮಟ್ಟದಲ್ಲಿ ನಮ್ಮ ದಿನೇಶ್ ಗುಂಡೂರಾಯರು. ಇದಕ್ಕೆ ಪೂರ್ವದಲ್ಲಿ ಇತ್ತು, ರಾತ್ರಿಗೆ ಹೋದಾಗ ರಾತ್ರಿ ಪಾಳ್ಯದಲ್ಲೇ ಡಾಕ್ಟರ್ಸ್ ಇರ್ತಾಯಿದ್ರು, ಆಗ್ತಾಯಿತ್ತು. ಆದರೆ ಯಾವ ಪ್ರಮಾಣದಲ್ಲಿ ಅಲ್ಲಿತ್ತಪ್ಪ ಅಂದ್ರೆ ಅದು ಯಾರು ಕೇಳಿದ್ರು ಇಲ್ಲ, ಒಮ್ಮೆ ಸಿಗ್ತಿದ್ರು, ಸಿಗಲಿಕ್ಕಿಲ್ಲ, ಕೆಲವೊಂದು ತೊಂದರೆ ಆಗ್ತಿತ್ತು, ಕೆಲವೊಂದು ಸಾವುಗಳು ಆಗ್ತಾಯಿತ್ತು. ಹೀಗಾಗಿ ಶಿಶುಗಳ ಮರಣ ಹೆಚ್ಚಾಗೋದು, ತಾಯಿಗಳ ಅಂದರೆ ಗರ್ಭಿಣಿ ಹೆಣ್ಣುಮಕ್ಕಳ ಈ ಪ್ರಸವ ಸಮಯದಲ್ಲಿ ತಮ್ಮ ಜೀವನ ಕಳ್ಕೊಳ್ಳುವಂಥದ್ದು, ಮಕ್ಕಳ ಆರೋಗ್ಯಪೂರ್ವವಾಗಿ ಬೆಳೆಯಲಾರದಂಥ ಒಂದಿಷ್ಟು ಪ್ರಕರಣಗಳು ಭಾಳಷ್ಟು ಆಗ್ತಾಯಿದ್ದು. ಈ ದಿಶೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳ್ಕೊಳ್ಳುವಂಥ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ನಿರಂತರ ಹೇಳಿ ನಿಮಗೆ ಆರೋಪಗಳಿದ್ದೇ ಇದ್ದಾವೆ. ಹೀಗಾಗಿ ಈ ಹಿಂದೆ ನೀವು ನೋಡಿದಿರಿ, ಕೆಲವೇ ಒಂದು 6 ತಿಂಗಳಂಥದ್ದು ಈ ನಮ್ಮ ವಿಶೇಷ ಬಳ್ಳಾರಿಯಲ್ಲಿ ಆಗಿರ್ಬೋದು, ಇನ್ನೊಂದು ಕಡೆ ಆಗಿರ್ಬೋದು, ಅನೇಕ ಹೆಣ್ಣುಮಕ್ಕಳು ಈ ಪ್ರಸವ ಸಮಯದಲ್ಲಿ ತಮ್ಮ ಜೀವ ಕೊಟ್ಟರು, ಮಕ್ಕಳ ಸತ್ತು ಅನ್ನೋಂಥ ರಿಪೋರ್ಟ್ಗಳು ಸಾಕಷ್ಟು ಬಂದು ಅದ್ರ ಮೇಲೆ ತನಿಖೆನೂ ಆಯಿತು. ಆಮೇಲೆ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತೇಳಿ ಆ ದಿಶೆಯಲ್ಲೇ ದಿನೇಶ್ ಗುಂಡೂರಾಯರು ಹೇಳಿದರು. ಇವತ್ತು ಇಲ್ಲ, ನಾವು 30% ಕಡಿಮೆ ಮಾಡಿದ್ದೀವಿ, ಇನ್ನು ಪೂರ್ತಿ ತೆಗೆದು ಹಾಕ್ಬೇಕಂತ ಮಾಡಿದ್ದೀವಿ ನಾವು. ನಮಗಿಂತಲೂ ಬೇರೆ ಬೇರೆ ರಾಜ್ಯಗಳು, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲೇ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಇದರ ಕೇರಳದಲ್ಲೇ ನಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೆ ಚೆನ್ನಾಗಿ ಕೊಡೋಣ. ಅದೊಂದು ರೀತಿ ಶೂನ್ಯ ಅಂದರೆ ಯಾರೂ ಇಲ್ಲಪ್ಪ, ಇಲ್ಲೇ ಯಾರಿಗೂ ಏನಾಗಿಲ್ಲ, ತೊಂದರೆ ಆಗಿಲ್ಲ ಅನ್ನೋದು ರಿಪೋರ್ಟ್ ಕೊಡೋಣ ಅಂತ ಮಾತಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಇದೇ ಕಾಲಕ್ಕೆ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಅತ್ಯಂತ ಪ್ರಮುಖವಾದದ್ದು ಏನಪ್ಪ ಅಂತಂದ್ರೆ ಮನುಷ್ಯನಿಗೆ ಬೇಕಾಗಿದ್ದು ಶಿಕ್ಷಣ ಮತ್ತು ಆರೋಗ್ಯ. ಆರೋಗ್ಯದ ಕುರಿತಾಗಿ ಈ ದಿಶೆಯಲ್ಲೇ ಅಥವಾ ಶಿಕ್ಷಣ ಕುರಿತಾಗಿ ಈ ದಿಶೆಯಲ್ಲೇ ನಮ್ಮ ಕೇಜ್ರಿವಾಲ್ ಸರ್ಕಾರ ಭಾಳ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಶುರು ಮಾಡಿತ್ತು ಅನ್ನೋದು ನಿಮಗೆ ಗೊತ್ತದ. ದೆಹಲಿಯಲ್ಲೇ ನಿಮಗೆ ಗೊತ್ತದ, ವಿಶೇಷವಾಗಿ ಮೊಹಲ್ಲಾ ಗಲ್ಲಿ ಅಂದರೆ ಓಣಿಗೂ ಸರ್ಕಾರಿ ಆಸ್ಪತ್ರೆ ಮಾಡಿದ್ದಾರೆ ದಿಲ್ಲಿ ಒಳಗೆ. ಪ್ರತಿಯೊಂದು ಓಣಿಗೇನೋ ಅಲ್ಲಿ ಯಾವುದಪ್ಪ ಒಂದಿಷ್ಟು ಒಂದು 50,000 ಜನ, ಒಂದು 20,000 ಜನಕ್ಕೆ ಸಿಗುವಂಗೆ ಒಂದು ವ್ಯವಸ್ಥೆ ಮಾಡಿದ್ರು. ಅದೇ ಕಾಲಕ್ಕೆ ಸ್ಕೂಲ್ಗಳು ಮಾಡಿದ್ರು. ಮತ್ತು ಬೇರೆ ಅದು ಕರ್ನಾಟಕದಲ್ಲಿ ನಾವು ಮಾಡ್ತೀವಿ ಅನ್ನೋಂಥ ಪ್ರಯತ್ನ ಮಾಡಿದ್ರು. ಅದೇ ಸಲ ಏನೋ ಮಾಡ್ತಾಯಿದ್ರು ಇಲ್ಲಿವರೆಗೆ ಅಂತ ಹೇಳ್ಕೊಳ್ಳುತ್ತಾ ಯಶಸ್ಸು ಅಲ್ಲಿ ಕಂಡು ಬಂದಿರಲಿಲ್ಲ. ಬಟ್ ಈಗ ಮಾತ್ರ 24x7 ನಾವು ಇದು ಮಾಡ್ತೀವಿ ಅನ್ನುವಂಥ ದಿನೇಶ್ ಗುಂಡೂರಾಯರು ಹೇಳಿದ ಮಾತು ಕೇಳಿದಾಗ ಮಾಡಿದರೆ ಭಾಳ ಉತ್ತಮ ಅನ್ನುವಂಥ ಮಾತು. ಯಾಕಂದ್ರೆ ಪಾಪ ಜನರು ವಿಶ್ವಾಸ ಮೂಡಿಸಬೇಕಾಗಿದೆ. ಇಲ್ಲಪ್ಪ, ಚೆನ್ನಾಗಿಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ
ನೋಡ್ಕೊಳ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ, ತಜ್ಞರು ಇರ್ತಾರೆ ಅಂದಾಗ ಜನ ಅಲ್ಲಿ ಹೋಗುವಂಥದ್ದು, ಜನ ಹೋಗಿ ತಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಆ ಪ್ರಮಾಣದ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನಮ್ಮ ಸರ್ಕಾರಿ ದವಾಖಾನೆಗಳು, ನಮ್ಮ ಸರ್ಕಾರಿ ಆಸ್ಪತ್ರೆ ವೈದ್ಯರು ಮಾಡಬೇಕಾಗಿದೆ. ಅವ್ರ ಜವಾಬ್ದಾರಿ ಭಾಳಷ್ಟು ದೊಡ್ಡದ. ಯಾಕಂದ್ರೆ ಮೊದಲು ಏನಪ್ಪ ಅಂದ್ರೆ ಈ ವೈದ್ಯರು ಮತ್ತು ದಾದಿಯರು ಸರಿಯಾಗಿ ಅಲ್ಲಿ ಇದ್ದರೆ ಎಷ್ಟೋ ಬೇಕಷ್ಟು ಆರಾಮಾಗ್ತದೆ, ಎಷ್ಟೋ ಬೇಕಷ್ಟು ರೋಗಗಳು ಕಡಿಮೆ ಆಗ್ತವೆ ಅನ್ನೋದು ಅಲ್ಲಿಯ ಪ್ರತ್ಯಕ್ಷ ಅನುಭವಿಗಳ ಅನುಭವದ ಮಾತುಗಳು ಇವೆಲ್ಲ. ಯಾಕಂದ್ರೆ ವಿಶೇಷ ತಾಯಿ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದಂಥದ್ದು ಮತ್ತು ಸರಿಯಾಗಿ ವ್ಯವಸ್ಥೆ ಮಾಡಲಾರ್ದು ಅಂಥದ್ದು. ಹೀಗಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳ ಸಾವಾಗಲಿ ಹೆಣ್ಮಕ್ಳ ಸಾವಾಗಲಿ ಹೆಚ್ಚಾಗ್ತಾ ಇದ್ದವು ಅನ್ನುವಂಥ ಆರೋಪಗಳು ಸಾಕಷ್ಟು ಕೇಳಿ ಬಂದಿದ್ದು. ಇವು ಸ್ವಲ್ಪ ಏನೋ ಕಡಿಮೆ ಆಗ್ಯದ ಆ ಪ್ರಮಾಣ ಅಂತ ಇವ್ರು ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈ ದಿಶೆಯಲ್ಲಿ ಸ್ವತಃ ದಿನೇಶ್ ಗುಂಡೂರಾಯರು ಕೆಲವು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡ ಕಾರಣ ತಾಯಿ ಶಿಶುವಿನ ಸಾವಿನ ಪ್ರಮಾಣ ಹಿಂದಿನ ವರ್ಷಕ್ಕಿಂತಲೂ 25% ಕಡಿಮೆ ಆಗಿದೆ. ಶೂನ್ಯಕ್ಕಿಂತಲೂ ನಮ್ಮ ಗುರಿ ಆಗಿದೆ. ಹೋದ ವರ್ಷಕ್ಕಿಂತಲೂ 25% ನಾವು ಕಡಿಮೆ ಮಾಡಿದ್ದೀವಿ. ಭಾಳ ಇತ್ತು ಸಾವಿನ ಪ್ರಮಾಣ, ಈಗ ಕಡಿಮೆ ಮಾಡ್ತಾ ಇದ್ದೀವಿ. ಇನ್ನೂ ಶೂನ್ಯ ತೊಗೊಂಬರ್ತೀವಿ, 0ಗೆ ತೊಗೊಂಬರ್ತೀವಿ ಅನ್ನೋ ಮಾತನ್ನು ಅತ್ಯಂತ ಹೃದಯದ ಮೇಲೆ ಕೈ ಇಟ್ಕೊಳ್ತಾ ಇದ್ದಾರೆ ದಿನೇಶ್ ಗುಂಡೂರಾಯರು. ಯಾಕಪ್ಪ ಅಂತಂದ್ರೆ ಈ ರೋಗಗಳು ಇತ್ತೀಚೆಗೆ ಭಾಳಷ್ಟು ಆಗ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಮಕ್ಕಳಿಗೆ ಬರುವಂಥದ್ದು, ತಾಯಿಗೆ ಬರುವಂಥದ್ದು, ಈ ಒಂದು ಪ್ರಸವ ಸಂದರ್ಭದಲ್ಲ ಇನ್ನೊಂದಿಷ್ಟು ಏನಪ್ಪ ಅಂತಂದ್ರೆ ಸಣ್ಣ ಮಕ್ಕಳಿಗೆ ಹೃದಯ ರೋಗ ಬರ್ತಾ ಇದೆ, ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಬಟ್ ಒಂದು ಮಾತು ಖರೆ, ಇದು ಈ ದಿಶೆಯಲ್ಲಿ 24/7 ಏನು ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಮಾಡಿದ್ವಿ ಅಂತ ಏನು ಹೇಳ್ತಾ ಇದ್ದಾರೆ ಗುಂಡೂರಾಯರು, ಅದು ನಿಜವಾಗಿಯೂ ಎಸ್ಟಾಬ್ಲಿಷ್ ಆಗಲಿ, ಪ್ರತಿಯೊಬ್ಬರಿಗೂ ಆರೋಗ್ಯ ಸಿಗುವಂಥದ್ದಾದ್ರೆ ಇನ್ನೂ ಸಂತೋಷ ಪಡುವಂಥ ವಿಷಯ. ಆದರೆ ಅದನ್ನು ಮಾಡೋರು ಯಾರು ಪ್ರಶ್ನೆ ಇತ್ತು. ಆ ದಿಶೆಯಲ್ಲಿ ನಮ್ಮ ಈ ಗುಂಡೂರಾಯರು ಒಂದು ಒಳ್ಳೆಯ ಹೆಜ್ಜೆ ನಡ್ತಾ ಇದ್ದಾರೆ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ. ಇದಕ್ಕೆ ಕಾರಣ ಅವರ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಏನು ಬೇಕಾದ ಜನಕ್ಕೆ ಆ ದಿಶೆಯಲ್ಲಿ ಕೆಲಸ ಆಗಿರ್ಬೋದು. ಇವುಗಳೆಲ್ಲ ಈಗಿನ ಸರ್ಕಾರ ಚೆನ್ನಾಗಿ ಮಾಡ್ತಾ ಇದೆ. ಮತ್ತು ನಾವು ಜನಸೇವೆನ ಮಾಡ್ತಾಯಿದ್ವಿ ಅನ್ನೋ ಮೆಸೇಜ್ ಮೇಲೆ ಕೊಡುವಂಥ ಪ್ರಯತ್ನವನ್ನು ದಿನೇಶ್ ಗುಂಡೂರಾಯರು ಕಳಿಸ್ತಾ ಇರ್ತಾರೆ. ಮತ್ತು ಅದೇ ಕಾಲಕ್ಕೆ 24 ತಾಸು ಈ ತಜ್ಞ ವೈದ್ಯರು ಇರೋದರಿಂದ ಸಹಜವಾಗಿ ಸಾಯುವ ಪ್ರಮಾಣ ಕಡಿಮೆ ಆಗ್ತೈತಿ ಅನ್ನುವಂಥ ಒಂದು ಭರವಸೆ ನಮ್ಮ ದಿನೇಶ್ ಗುಂಡೂರಾಯರದು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ನಮ್ಮ ಗುಂಡೂರಾಯರು ತೆಗೆದುಕೊಂಡಂಥ ಕ್ರಮವನ್ನು ನಾವು ಯಾರಾದರೂ ಶ್ಲಾಘಿಸಲೇಬೇಕು. ಅದ್ರ ಜೊತೆಗೆ ಇನ್ನಷ್ಟು ಅವ್ರಿಗೆ ಎನ್ಕರೇಜ್ ಮಾಡಬೇಕಾದ್ರೆ ನಮ್ಮೆಲ್ಲ ಕರ್ತವ್ಯ ಹೌದು. ಒಟ್ಟಿನಲ್ಲಿ 24/7 ತ್ರಿವಳಿ ತಜ್ಞರು ಅಂದ್ರೆ ಸ್ತ್ರೀ ರೋಗ ತಜ್ಞರಾಗಿರ್ಬೋದು, ಅದೇ ಕಾಲಕ್ಕೆ ನೀವು ಈಗಾಗಲೇ ಹೇಳಿದಂಗೆ ತಾಯಿ ಮಕ್ಕಳ ಆರೋಗ್ಯ ಕೊಡುವಂಥದ್ದು, ಅವ್ರು ಬಲವರ್ಧನೆ ಮಾಡುವಂಥದ್ದು ಆಗಿರ್ಬೋದು, ಇವೆಲ್ಲನೂ ಮಾಡೋದಕ್ಕೆ ಮಕ್ಕಳ ಸಾವಿನ ಪ್ರಮಾಣ ಕಡಿಮೆ ಮಾಡೋದು ಆಗಿರ್ಬೋದು. ಇವೆಲ್ಲದಕ್ಕೂ ಸ್ತ್ರೀಯರಿಗೆ ಈ ವಿಶೇಷವಾಗಿ ಈ 3 ಜನರಿಗೆ ಹೇಳ್ತಾರೆ, ಸ್ತ್ರೀಯರಿಗೆ ಜೊತೆಗೆ ಮಕ್ಕಳಿಗೆ, ಇವರಿಗೆಲ್ಲ ಸ್ತ್ರೀ ರೋಗ ತಜ್ಞರನ್ನು ತರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಯಶಸ್ಸಾಗಲಿ, ಸಾಯು ಪ್ರಮಾಣ ಕಡಿಮೆ ಆಗಲಿ, ಇನ್ನಷ್ಟು ಕಡಿಮೆ ಆಗಲಿ, ಮತ್ತು ಹೃದಯದ ಒಂದು ನೋವುಗಳು ತ್ರಾಸು ಇದ್ದಾವಲ್ಲ ಅವು ಸಹಿತ ಕಡಿಮೆ ಆದರೆ ಇನ್ನೂ ಉತ್ತಮ ಅಂತ ಹೇಳ್ತಾ, ಒಟ್ಟಾರೆಯಾಗಿ 24/7 ತ್ರಿವಳಿ ತಜ್ಞ ವೈದ್ಯರ ಲಭ್ಯತೆಯಿಂದಾಗಿ ಸಹಜವಾಗಿ ಸಾಯು ಪ್ರಮಾಣ ಕಡಿಮೆ ಆಗ್ತದೆ ಅನ್ನೋದು ಎಲ್ಲರ ಲೆಕ್ಕಾಚಾರ. ನೋಡ್ರಿ ಮುಂದಿನಲ್ಲಿ ಏನೇನಾಗ್ತದೆ ಅಂಥೇಳಿ ಹೇಳಿದ್ರೆ, ಏನಾದ್ರಾಗಲಿ ಒಟ್ಟು ಒಳ್ಳೆಯದಾಗಲಿ, ನಮ್ಮ ದಿನೇಶ್ ಗುಂಡೂರಾಯರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಧ ದೇಶ ಸಿದ್ದರಾಮಯ್ಯ ಸತ್ಯದ ಕೈಗರಣಿ ವಂದನೆಗಳು.